ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿವಿ ಸಂಧ್ಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನಂತಂದರೆ, ನನ್ನ ಒಡವೆ ಕಲೆಕ್ಷನ್ನು. ನನ್ನ ಹತ್ರ ಇರೋ ಒಡವೆಗಳ ಕಲೆಕ್ಷನ್ನ ಇವತ್ತು ತೋರಿಸ್ತಾ ಇದ್ದೀನಿ. ಇದು ಪಾರ್ಟ್ 1, ಪಾರ್ಟ್ ಸೆಕೆಂಡ್ ಕೂಡ ಬರುತ್ತೆ. ಸೊ ಇವಾಗ ಸ್ವಲ್ಪನೇ ಪಾರ್ಟ್ 1ಅಲ್ಲಿ ತೋರಿಸ್ತೀನಿ. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗೇನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈ ವಿಡಿಯೋದಲ್ಲಿ ಸ್ವಲ್ಪ ಹೆವಿ ವೇರ್ ಜ್ಯುವೆಲ್ರಿನೇ ತೋರಿಸ್ತೀನಿ. ಪಾರ್ಟ್ ಸೆಕೆಂಡಲ್ಲಿ ಡೈಲಿ ವೇರ್ ಜ್ಯುವೆಲ್ರಿನ ಇವತ್ತು ಗೋಲ್ಡ್ ಒಡವೆ ಕಲೆಕ್ಷನ್ ನೋಡೋಣ. ಇದು ಹೆವಿ ವೇರ್ ಜ್ಯುವೆಲರ್ಸ್ ತೋರಿಸ್ತಾ ಇದ್ದೀನಿ ಇವತ್ತು. ಇದು ಬಂದು ಚೋಕರು 55 ಗ್ರಾಮ್ಸ್ ಇದೆ. ಇಲ್ಲಿ ಕಾಣ್ತಾ ಇರೋದೆಲ್ಲ ಇದೆಲ್ಲ ಡೈಮಂಡ್ಸು, ಅನ್ಕಟ್ ಡೈಮಂಡ್ಸ್. ಇದು ರೂಬಿ ಎಮರಾಲ್ಡ್ಸು, ಕೆಳಗಡೆ ಎಲ್ಲ ಮುತ್ತು ಪಲ್ಸ್ ಬಂದಿದೆ. ಇದಕ್ಕೆ ನಾವು ಬ್ಯಾಕ್ ಚೈನ್ ಬೇಕಾದರೂ ಹಾಕಿಸ್ಬೋದು, ಆದರೆ ನಮಗೆ ಕರೆಕ್ಟಾಗಿ ಅದು ಸ್ವಲ್ಪ ಕೆಳಗಡೆ ಇದ್ದಂಗೆ ಇರುತ್ತೆ, ಸರಿಯಾಗಲ್ಲ ಮೆಜರ್ಮೆಂಟ್. ಅವ್ರು ನಮಗೆ ತೋರಿಸಿದ್ರು, ಆದರೂ ಬೇಡ ಅಂತ ಥ್ರೆಡ್ಡೇ ಹಾಕ್ಸಿದ್ದೀವಿ ನಾವು. ಹಂಗಿದ್ರೆ ಚೆನ್ನಾಗಿರುತ್ತೆ ಅಂತ. ತುಂಬ ಚೆನ್ನಾಗಿದೆ, ನೈಟ್ ಟೈಮ್ ಪಾರ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸರಿಯಾಗಿ ಕಾಣಿಸ್ತಿದೆಯಲ್ಲೋ ಗೊತ್ತಾಗ್ತಿಲ್ಲ, ಪಲ್ಸ್ಲ ಹ್ಯಾಂಗಿಂಗ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಫಿನಿಶ್ ಬಂದಿದೆ, ಇದಕ್ಕೆಲ್ಲ ಆ್ಯಂಟಿಕ್ ಫಿನಿಶ್ ಅಂತ ಹೇಳ್ತಾರೆ. ಇಲ್ಲಿ ಮಾತ್ರ ಡೈಮಂಡ್ಸು. ಇದು ಡೇ ಟೈಮ್ಗಿಂತ ನೈಟ್ ಟೈಮ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ವೇರ್ ಮಾಡಿದ್ರೆ. ಇದೇ ಚೋಕರು. ಇದು ಇನ್ನೊಂದು ಲಾಂಗ್ ಚೈನು, ಬ್ಲ್ಯಾಕ್ ಬೀಡ್ಸು. ತುಂಬ ಚೆನ್ನಾಗಿದೆ, ಹಾಕೊಂಡ್ರೆ ತುಂಬ ಚೆನ್ನಾಗಿ ವೇರ್ ಮಾಡಿ ಟ್ರೆಡಿಷನಲ್ ಲುಕ್ ಬರುತ್ತೆ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗುವಾಗ, ಯಾವುದಾದ್ರೂ ಟ್ರೆಡಿಷನಲ್ ಫಂಕ್ಷನ್ಗಾದರೆ ತುಂಬ ಚೆನ್ನಾಗಿ ಲುಕ್ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಲಾಕೆಟ್ ಆಗಲಿ ಡಿಸೈನ್ ಆಗಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಮೊದಲಿಂದ ಸ್ಟಾರ್ಟಿಂಗ್ನ ನಾವು ಮುಂದೆ ಹಾಕ್ತೀವಲ್ಲ ಸ್ಯಾರಿ ಮೇಲೆ, ಅಲ್ಲಿ ಮಾತ್ರ ಮೂರು ಕಡೆ ಈ ಥರ ಡಿಸೈನ್ಸ್ ಬಂದಿದೆ. ಇನ್ನು ಹಿಂದೆ ಬರ್ತಾ ಬರ್ತಾ ಈ ಥರ ಡಿಸೈನ್ಸ್ ಏನಿಲ್ಲ, ಓನ್ಲಿ ಬ್ಲ್ಯಾಕ್ ಬೀಡ್ಸು ಮತ್ತು ಚಿನ್ನದ ಗುಂಡು ಅಷ್ಟೇ. ಮಿಡಲಲ್ಲಿರೋ ಚೈನ್ ಎಲ್ಲ ಗೋಲ್ಡ್ದೆ. 26 ಇಂಚಸ್ ಇದೆ ಇದು. ನಮಗೆ ಲಾಕೆಟ್ ಈ ಥರ ಡಿಸೈನ್ ಬೇಡ ಅಂತ ಹೇಳಿದ್ರು ಬೇರೆದು ಹಾಕೊಬೋದು. ನಾವು ನಮಗೆ ಇದು ಇಷ್ಟ ಅಂತೇಳಿ ಆರ್ಡ್ರ್ ಕೊಟ್ಟು ಮಾಡಿಸಿ ತೊಗೊಂಡಿರೋದಿದು. ಚೈನು ಅಷ್ಟೇ, ಆರ್ಡ್ರ್ ಮಾಡೇ ಮಾಡಿಸಿದ್ವಿ. ಇದನ್ನು ಅಷ್ಟೇ, ಬ್ಯಾಕ್ ಸೈಡೆಲ್ಲ ಈ ಥರ ಓಪನ್ ಇರುತ್ತೆ, ಕ್ಲೋಸ್ ಏನಿಲ್ಲ. ಲೈಟ್ ವೆಯ್ಟ್ ಅಂತ ಹೇಳ್ಬೋದು. 45 ಗ್ರಾಮ್ಸಲ್ಲಿ ಚೈನು ಮತ್ತು ಪ್ಲಸ್ ಲಾಕೆಟ್ ಎರಡೂ ಬಂದಿದೆ. 26 ಇಂಚಸ್ ಇದೆ. ಚೈನೇ ಬರುತ್ತೆ. ನಾನು ಮಾತ್ರ ಯಾರೂ ಹಾಕಿದ್ ನೋಡಿಲ್ಲ ಹುಕ್ಕಿರೋದನ್ನು. ಅವ್ರು ಹೇಳಿದ್ರು, ನೀವು ಒಂದು ವೇಳೆ ಇಷ್ಟು ವೆಯ್ಟಲ್ಲಿ ಬೇಡ, ಕಡಿಮೆ ಬೇಕು ಅಂತ ಹೇಳಿದ್ರೆ ಹುಕ್ಕು ಸಹ ಇಟ್ಟು ಮಾಡಿಕೊಡ್ತೀವಿ ಅಂತ. ನಾವು ಬೇಡ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸಿದ್ದೀವಿ. ಇನ್ನೂ ಕಡಿಮೆ ಗ್ರಾಮ್ಸಲ್ಲಿ ಬರುತ್ತೆ. ನಮಗಿದು ಇಷ್ಟ ಆಯಿತು ಅಂತ ನಾನು ಹೇಳಿದ್ದನ್ನು ತೊಗೊಂಡಿದ್ದೀನಿ ಮಾಡಿಸಿ. ಲಾಂಗ್ ಚೈನು ತುಂಬ ಇಷ್ಟ ಆಗಿ ನೋಡಿದ ತಕ್ಷಣವೇ ಸೆಲೆಕ್ಟ್ ಮಾಡಿದ್ವಿ. ಇದು ಯಾವುದೇ ರೀತಿ ಆರ್ಡ್ರ್ ಕೊಟ್ಟು ಮಾಡಿಸಿಲ್ಲ. ಹಾಸನಲ್ಲಿ ತೊಗೊಂಡಿದ್ದು GL ಆಚಾರ್ಯದಲ್ಲಿ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಏನೂ ಗೊತ್ತಿಲ್ಲ, ನಾರ್ಮಲ್ ಪ್ಯಾಟ್ರನ್ಗಿಂತ ಸ್ವಲ್ಪ ಚೇಂಜ್ ಇದೆ ಅನ್ನಿಸ್ತು. ನೋಡಿದ ತಕ್ಷಣವೇ ಇಷ್ಟ ಆಯಿತು. ಏನು ಹೇಳಿದ್ರು ಅವರು, ಇದಕ್ಕೆ DD ಬಾಲ್ಸ್ ಅಂತ ಅಲ್ಲ ಬುಲೆಟ್ ಬಾಲ್ಸ್ ಚೈನ್ ಅಂತ ಹೇಳಿದ್ರು ಅವರು. ಎರಡು ಕಡೆನೂ ಮೋಪ್ ಬಂದಿದೆ. ಓನ್ಲಿ ರೂಬೀಸು, ಹೆಚ್ಚು ಸ್ಟೋನ್ ಏನಿಲ್ಲ, ಎಲ್ಲದೂ ಗೋಲ್ಡೇ. ಈ ಮೋಪಲ್ಲಿ ಎರಡು ಸೈಡಲ್ಲೂ ಮೋಪ್ ಬಂದಿದೆ. ಈ ಮೋಪಲ್ಲಿ ಮಧ್ಯದಲ್ಲಿ ಮೇಲ್ಗಡೆ ಸೈಡ್ ನೋಡೋದಾದರೆ ನೀವು 3 ಕಡೆನೂ ಲಕ್ಷ್ಮೀ ದೇವ್ರ ಫೋಟೋ ಬಂದಿದೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಅದರಿಂದ ಮೇಲೆ ಇನ್ಯಾವ ಡಿಸೈನು ಬಂದಿಲ್ಲ. ಹಾಫ್ ಬಾಲ್ ಅಂತ ಹೇಳ್ತೀವಲ್ಲ, ಹಾಫ್ ಬಾಲ್ ಡಿಸೈನು ಅದೇ ಬಂದಿರೋದು. ಬ್ಯಾಕ್ ಸೈಡು ಚೈನ್ ಬಂದಿದೆ. ನಮ್ಗೆ ಇಷ್ಟ ಇಲ್ಲ ಅಂದರೆ ಥ್ರೆಡ್ಡು ಸಹ ಹಾಕಿಸ್ಬೋದು. 3 ಇಂದ 5 ಗ್ರಾಮ್ವರೆಗೂ ನಿಮಗೆ ಗೋಲ್ಡ್ ಸೇವ್ ಆಗುತ್ತೆ. ನಮ್ಗೆ ಅವಾಗ ಐಡಿಯಾ ಇಲ್ಲ, ಎಲ್ಲದನ್ನೂ ಒಂದೇ ಸಲ ತೊಗೊಂಡಿದ್ದೀವಿ. ಅದೇ 3-5 ಗ್ರಾಮ್ಸಲ್ಲಿ ಇನ್ನೊಂದು ಥರದ್ದು ಯಾವ್ದಾದ್ರು ಇಯರಿಂಗ್ಸ್ ಬರುತ್ತೆ ಥ್ರೆಡ್ ಯೂಸ್ ಮಾಡಿದ್ರೆ ನಾವು. ಲಾಸ್ಟಲ್ಲಿ ಬಂದು ಯಾವುದೇ ರೀತಿ ಲಾಕೆಟ್ ಇರೋದಿಲ್ಲ, ಈ ಥರ ಬುಲೆಟ್ ಬೀಡ್ಸ್ ಬರುತ್ತೆ. ತೋರಿಸ್ತೀನಿ ಒಂದ್ಸಲ ಹೆಂಗಿರುತ್ತೆ ಅಂತ. ಈ ಥರ ಸ್ಯಾರಿ ಮೇಲೆ, ರೇಷ್ಮೆ ಸೀರೆ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇಲೆ ಒಂದು ಲೈನು ಬಾಲ್ಸು, ಇನ್ನೊಂದು ಬುಲೆಟ್ ಬೀಡ್ಸ್ ಅಂತ ಹೇಳ್ತಾರಂತ. ಇದಕ್ಕೆ ಅವ್ರು ಹೇಳಿದ್ರು, ಶಾಪ್ ಅವರು ಇದ್ರ ಹೆಸ್ರು ಅದೇ ಚೈನ್ ಹೆಸ್ರು ಅಂತ ಹೇಳಿ. ಕೆಳಗಡೆ ಇನ್ನೊಂದು ಲೈನ್ ಚೈನ್ ಬಂದಿದೆ. ಇದು ಸಹ ರೆಡ್ ಗೋಲ್ಡೇ, ಎಲ್ಲೋ ಗೋಲ್ಡಲ್ಲ, ರೆಡ್ಡು ಫಿನಿಷಲ್ಲೇ ಬಂದಿದೆ. ಇದು ಆ್ಯಂಟಿಕಲ್ಲೂ ಸಹ ಇತ್ತು, ಬೇಡ ಅಂತೇಳಿ. ಇಲ್ಲಿ ಮೇಲ್ಗಡೆ ಮಾತ್ರ ಒಂದು 5 ಸ್ಟೋನ್ ಬಂದಿದೆ ಅಷ್ಟೇ. ಈ ಇಡೀ ಚೈನಲ್ಲಿ ಎಲ್ಲೂ ಇನ್ನೂ ಸ್ಟೋನ್ ಬಂದಿರೋದಿಲ್ಲ. ಈ ಕಡೆ 6, 4, ಈ ಕಡೆ 4, 8, ಇದೊಂದು 10 ಬಾಲ್ಸ್ ಬೀಡ್ಸ್ ಬಂದಿದೆ ಅಷ್ಟೇ, ಸ್ಟೋನ್ಸು.
ಅದು ಬಿಟ್ಟರೆ ಇನ್ನು ಯಾವುದೇ ರೀತಿ ಸ್ಟೋನ್ಸ್ ಇರೋದಿಲ್ಲ. ನಾವು ಹೆಚ್ಚಾಗಿ ಈ ಥರ ರೈಟಲ್ಲಿ ಇದನ್ನೇ ತೊಗೊಬೇಕು, ಈ ಥರದವೇ ಸ್ಟೋನಿಗೆಲ್ಲ ಹೆಚ್ಚು. ನಾವು ಯಾವುದೇ ರೀತಿ ಡಿಸೈನ್ ಚೇಂಜ್ ಮಾಡಿದ್ರೂ ಸಹ ಇದರಲ್ಲಿ ವೇಸ್ಟೇಜ್ ಏನೂ ಬರೋದಿಲ್ಲ. ನೋಡಿದ್ರಲ್ವ, ಇದು ಇನ್ನೊಂದು ಚೈನು, ಬ್ಯೂಟಿಫುಲ್ ಚೈನ್. ಇದ್ರ ವೆಯ್ಟ್ ಎಷ್ಟು ಅಂತ ಹೇಳಿದ್ರೆ ಗೆಸ್ ಮಾಡೋದಕ್ಕೆ ಆಗೋದಿಲ್ಲ. ಓನ್ಲಿ 22 ಗ್ರಾಮ್ಸಲ್ಲೇ ಈ ಲಾಂಗ್ ಹಾರ ಬಂದಿದೆ. ಇದು ಈ ಥರದ್ರಲ್ಲಿ ಬ್ಲ್ಯಾಕ್ ಬೀಡ್ಸು ಸಹ ಇದೆ ನಮ್ಮ ಹತ್ರ ಇನ್ನೊಂದು. ಅದಕ್ಕೆ ಅಂತ ಹೇಳಿ ಗ್ರೀನ್ ಬೀಡ್ಸ್ ಇಷ್ಟ ಆಯಿತು, ಈ ಲಾಕೆಟ್ ಅಂತ ಹೇಳಿ ಇದನ್ನು ಮಾಡಿಸಿದ್ವಿ. ಈ ಗುಂಡುಗಳನ್ನ ಸಪ್ರೇಟ್ ತೊಗೊಂಡು, ಈ ಬೀಡ್ಸ್ ಅವ್ರ ಹತ್ರನೇ ಸಿಗುತ್ತೆ, ಕಡಿಮೆ ದುಡ್ಡಿರುತ್ತೆ, ಇದಕ್ಕೆಲ್ಲ ಹೆಚ್ಚೇನು ದುಡ್ಡು ಆಗೋದಿಲ್ಲ. ಸಪ್ರೇಟಾಗಿ ಲಾಕೆಟ್ ಮಾತ್ರ 22 ಕ್ಯಾರೆಟಲ್ಲಿ ಹೇಳ್ಬಿಟ್ಟು ಮಾಡಿಸಿದ್ದೀವಿ ನಾವು, ಇದೇ ಡಿಸೈನ್ ಬೇಕು ಅಂತ ಹೇಳಿ. ಕೆಳಗಡೆ ಎಲ್ಲ ಗ್ರೀನ್ ಬೀಡ್ಸ್ ಬಂದಿದೆ ಹ್ಯಾಂಗಿಂಗ್ಸಲ್ಲಿ, ಇಲ್ಲಿ ಬೀಡ್ಸು. ಇಷ್ಟೇ ಲಾಂಗ್ ಹಾರ, ತುಂಬ ಒಳ್ಳೆ ಲುಕ್ ಇರುತ್ತೆ. ನೀವು ಯಾವುದೇ ಟ್ರೆಡಿಷನಲ್ಲಾಗಿ ವೇರ್ ಮಾಡಬೇಕು ಅಂದರೂ ಸಹ ದೇವಸ್ಥಾನಕ್ಕೆ ಹೋಗೋಕ್ಕೆ ಹೆವಿಯಾಗಿ ಕೂಡ ಇದನ್ನು ವೇರ್ ಮಾಡ್ಬೋದು. ತುಂಬ ಲೆಂತ್ ಇದೆ, ಇದು 28 to 30 ಇಂಚಸ್ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಜಾಸ್ತಿ ಬೇಕು ಅಥವಾ ಕಡಿಮೆ ಬೇಕು ಅಂದರೆ ಇದೇ ಗುಂಡುಗಳನ್ನ ಹೆಚ್ಚು ಪೋಣಿಸ್ಕೋಬೋದು, ಕಡಿಮೆ ಮಾಡ್ಬೋದು. ತುಂಬ ಚೆನ್ನಾಗಿದೆ ಇದ್ರ ವೆಯ್ಟು. ಟೋಟಲ್ 22 ಗ್ರಾಮ್ಸ್ ಅಷ್ಟೇ ಇದ್ರ ವೆಯ್ಟು. ಈ ರೈಟಲ್ಲಿ ಈ ಥರ ರೈಟ್ ಇದ್ದಾಗ ಮಾತ್ರ ಈ ಥರದ್ದೇ ಬೆಸ್ಟ್ ಅಂತ ಹೇಳ್ಬೋದು ಲಾಂಗ್ ಸರಗಳಿಗೆ ಯಾವುದಾದ್ರೂ ಸೆಲೆಕ್ಷನ್ನು. ಇನ್ನೊಂದು ಚೈನು ಎಲ್ಲರಿಗೂ ತುಂಬ ಇಷ್ಟ ಆಗಿದ್ದ ಚೈನ್ ಇದು. ತುಂಬ ಚೆನ್ನಾಗಿದೆ. ನಾನು ಇದನ್ನು GRTಲಿ ತೊಗೊಂಡೆ. ಇದನ್ನು ಚೈನು ಪ್ಲಸ್ ಈ ಪೆಂಡೆಂಟು ಎರಡೂ ಸೇರಿ GRTಲಿ ತೊಗೊಂಡಿದ್ದು. 55 ಗ್ರಾಮ್ಸ್ ಇದೆ. ಇದು 40, ಇದು 15 ಗ್ರಾಮ್ಸು, ಟೋಟಲ್ 55 ಗ್ರಾಮ್ಸು. ಇದು ನರಸಿಂಹಸ್ವಾಮಿ, ಇದ್ರಲ್ಲಿ ಬಂದಿರೋ ಲಾಕೆಟಲ್ಲಿ ಬಂದಿರೋ ದೇವರು. ಇನ್ನೆಲ್ಲ ವೈಟ್ ಸ್ಟೋನ್ಸು, ಪಿಂಕ್ ಸ್ಟೋನ್ಸು ಮತ್ತು ಗ್ರೀನು, ಸ್ವಲ್ಪನೇ ಗ್ರೀನ್ ಸ್ಟೋನ್ ಇದೆ. ಕೆಳಗಡೆ ಒಂದು ಹ್ಯಾಂಗಿಂಗಲ್ಲಿ ಪರ್ಲ್ ಬಂದಿದೆ. ಇದು ಚಿನ್ನದ್ದು ಫ್ಲವರ್ ಬಂದ್ಬಿಟ್ಟು ಅದರಲ್ಲಿ ಒಂದು ಪರ್ಲ್ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಚೆನ್ನಾಗಿಲ್ಲ ಅಂತ ಯಾರೂ ಹೇಳೇ ಇಲ್ಲ, ಇಲ್ಲಿ ತನಕ ಒಳ್ಳೆ ಕಾಂಪ್ಲಿಮೆಂಟ್ ಇದೆ ಈ ಚೈನ್ಗೆ ನಮಗೆ. ಇದು GRTಲೇ ತೊಗೊಂಡಿದ್ದು. 55 ಗ್ರಾಮ್ಸ್ ಇದೆ. ಫಸ್ಟ್ ಇದನ್ನು ನಮ್ಮನೆಯವ್ರಿಗೋಸ್ಕರ ಅಂತಲೇ ತೊಗೊಂಡಿದ್ದು, ಆದರೆ ನಾನೇ ಜಾಸ್ತಿ ಯೂಸ್ ಮಾಡ್ತೀನಿ, ಅಷ್ಟು ಚೆನ್ನಾಗಿದೆ ಈ ಚೈನು. ಈ ಡಿಸೈನ್ಗೆ ಏನು ಹೆಸರು ಹೇಳ್ತಾರೆ ಅಂತ ಗೊತ್ತಿಲ್ಲ, ನಾವು ಕೇಳಲಿಲ್ಲ. ನೋಡಿದ ತಕ್ಷಣ ಇಷ್ಟ ಆಯಿತು, ತೊಗೊಂಡ್ವಿ ಅಷ್ಟೇ. ನೋಡಿದ್ರಲ್ವ ಫ್ರೆಂಡ್ಸ್, ನನ್ನ ಹತ್ರ ಇರೋ ಒಡವೆಗಳನ್ನ ಹೇಗೆ ಅನ್ನಿಸ್ತು ನಿಮಗೆ? ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿಲ್ವಾ, ನಾರ್ಮಲ್ ಡಿಸೈನ್ಸ್ ಅನ್ನಿಸ್ತಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದು ಪಾರ್ಟ್ 1 ಅಷ್ಟೇ. ಸ್ವಲ್ಪ ಹೆವಿಯಾಗಿ ಹಾಕೊಳ್ಳೋವಂಥ ಜ್ಯುವೆಲ್ರಿ ಮಾತ್ರ ಇವಾಗ ತೋರಿಸಿದ್ದೀನಿ. ಇದೆಲ್ಲ ಪಾರ್ಟ್ 2 ಕೂಡ ಬರುತ್ತೆ. ಇದನ್ನು ಅಕ್ಷಯ ತೃತೀಯೆಗೆ ಕೂಡ ಏನು ತಗೊಂಡೆ ಈ ಸಾರಿ ಅಂದ್ಬಿಟ್ಟು ಅದನ್ನು ಕೂಡ ಹೇಳಿದ್ದೀನಿ. ಹಾಗೆ ಡೈಲಿ ವೇರ್ ಜ್ಯುವೆಲ್ರಿನೂ ಕೂಡ ಪಾರ್ಟ್ 2 ತೋರಿಸ್ತೀನಿ. ಇದೆಲ್ಲ ಪಾರ್ಟ್ 2 ಬರುತ್ತೆ. ನೋಡಿದ್ರಲ್ವ, ಇಷ್ಟ ಆಯ್ತಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು.